ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕರ್ಕರಾಶಿಯವರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬರೋ ಅಂತ ಜೂನ್ ತಿಂಗಳು ನಿಮಗಾಗಿ ಏನೆಲ್ಲ ಲೈಫಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದೆ, ನೀವು ಏನು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು. ವೀಕ್ಲಿ ರೀಡಿಂಗ್ ನಾನು ಮಾಡ್ತೀನಿ, ಬಟ್ ಇವಾಗ ನಾವು ಮಂತ್ಲಿ ಏನು ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ ಎಂಟೈರ್ ಮಂತ್ ಏನು ನೀವು ಅಬಂಡೆನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ಬರ್ತಾ ಇರುವಂತದ್ದು ಫ್ಯಾಷನ್ ಅಂತ ಹೇಳಿ. ಓಕೆ, ಏನು ಫ್ಯಾಷನ್ ಅಂದ್ರೆ ಏನ್ ಫ್ಯಾಷನೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಈ ಒಂದು ಎಂಟೈರ್ ಮಂತ್ ಅಲ್ಲಿ ಆಕ್ಚುಲಿ ನೋಡಿ, ಫ್ಯಾಷನ್ ಅಂತಂದ್ರೆ ನೀವು ನಿಮ್ಮ ವರ್ಕ್ ಅಲ್ಲಿ ಏನು ಎಂಜಾಯ್ ಮಾಡ್ತೀರಾ ಅಥವಾ ಯಾವ್ದನ್ನ ನೀವು ಫ್ಯಾಷನೇಟ್ ಆಗಿ ತಗೋತೀರಾ, ನಿಮ್ಮ ಒಂದು ಇಷ್ಟವಾಗಿ ತಗೋತೀರಾ, ಅದು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈಡೇರ್ಲಿಕ್ಕೆ ಹೋಗ್ತಾ ಇದೆ. ನೀವೇನ್ ಬಯಸ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ, ನೀವೇನು ಸಾಧನೆ ಮಾಡ್ಬೇಕು, ನಿಮ್ಮ ಲವ್ ಲೈಫ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು, ಅಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಒಂದು ಮಾರ್ಗ ಸಿಗ್ತಾ ಇದೆ. ತುಂಬಾ ಶಕ್ತಿಯುತ ಆಗಿರುವಂತದ್ದು, ಮತ್ತೆ ನಿಮ್ಗೆ ಹೃದಯಕ್ಕೆ ಆ ಒಂದು ಶಕ್ತಿ ಎಷ್ಟು ತುಂಬಿರುತ್ತೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಎಂಡ್ಲೆಸ್ ಅಂತ ಹೇಳ್ಬೋದು. ಆ ಒಂದು ಲವ್ ಅನ್ನುವಂಥದ್ದು ಎಂಡ್ಲೆಸ್ ಆಗಿರ್ಬೋದು. ಎಸ್ಪೆಷಲಿ ಇದು ನಾನು ನೋಡ್ತಾ ಇರುವಂತದ್ದು ನಿಮ್ಮ ಪ್ರೀತಿಯಲ್ಲಿ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಇದು ನಿಮ್ಮ ಒಂದು ಏನು ಫ್ಯಾಷನ್ ಇದೆ ಅದು ನಿಮ್ಮ ಲವ್ ಅಲ್ಲಿ ತುಂಬಾನೇ ಮುಂದೆ ಹೋಗುವಂತದ್ದು. ಏನು ಆಸ್ಪೆಕ್ಟ್ಸ್ ಇಟ್ಕೊಳ್ತಾ ಇದ್ದೀರಾ ಪಾಸಿಟಿವ್ ಆಗಿ ಲವ್ ಲೈಫ್ ಅಲ್ಲಿ, ಅದು ನಿಮ್ಗೆ ಬರುವಂತ ದಿನಗಳಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಇವಾಗ ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ. ಬರುವಂತ ದಿನಗಳು ಕರ್ಕರಾಶಿಯವರ ಒಂದು ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿ ಎಲ್ಲ ಆಗಿರುತ್ತೆ ಅಂತ ಹೇಳಿ ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ, ಹಾಗಾಗಿ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಲವ್ ಲೈಫ್ ಕರಿಯರ್ ಏನೇ ಇದ್ರೂ ಕೂಡ ನಾವಲ್ಲಿ ಚೆಕ್ ಮಾಡಿ ಹೇಳುವಂಥದ್ದು ಎನರ್ಜಿಯನ್ನ ಫೈಂಡ್ ಮಾಡಬಹುದು ಅಂತ ಹೇಳ್ತಾ. ಓಕೆ, ತುಂಬಾ ಚೆನ್ನಾಗಿರುವಂತ ಹೆಲ್ತ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇದಕ್ಕಿಂತ ಮುಂಚೆ ನಿಮ್ಗೆ ಏನಾಗ್ತಾ ಇತ್ತು, ತುಂಬಾ ಬರ್ಡನ್ ಫೀಲ್ ಆಗ್ತಾ ಇರುವಂತದ್ದು ಯಾವ ರೀತಿಯಾಗಿದೆ ಅಂತಂದ್ರೆ, ನಿಮ್ಗೆ ಲಿಟ್ರಲಿ ಹೇಳ್ತೀನಿ, ನಿಮ್ಗೆ ಬೆನ್ನಲ್ಲಿ ನೋವು, ನಿಮ್ಮ ತಲೆಯಲ್ಲಿ ನೋವು, ನಿಮ್ಗೆ ಕೈಗಳಲ್ಲಿ, ಅಂದ್ರೆ ನೀವು ನಿಮ್ಮ ಇಮ್ಯೂನ್ ಸಿಸ್ಟಮ್ ತುಂಬಾ ವೀಕ್ ಆಗಿರುವಂತದ್ದು. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇದುವರೆಗೂ ನಿಮ್ಗೆ ಏನ್ ಹೆಲ್ತ್ ಇಶ್ಯೂಸ್ ನಡೀತಾ ಇತ್ತು, ಇವಾಗ ಆ ಒಂದು ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ತುಂಬಾ ರಿಕವರಿ ಆಗ್ತಾ ಇದ್ದೀರಾ. ಒಂದ್ ಹೇಳ್ಬೇಕಂತಂದ್ರೆ ರಿಕವರಿ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನ ನೀವು ಹೆಲ್ತ್ ಇಶ್ಯೂಸ್ ಇಂದ ಅನ್ನುವಂಥದ್ದು. ತುಂಬಾ ನಿಮ್ಗೆ ಪೇನ್ ಆಗ್ತಾ ಇತ್ತು, ಮತ್ತೆ ನೀವು ಎಷ್ಟು ಅಂತ ಆ ಪೇನ್ ಅನ್ನ ನೀವು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಆ ಒಂದು ಪೇನ್ ಇಂದ ಹೊರಗಡೆ ಬರ್ಲಿಕ್ಕೆ. ಸೊ ಈ ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅದರಿಂದ ರಿಕವರಿ ಮಾಡ್ಕೊಡ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ದೀನಿ, ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಕರಿಯರ್ ಅಲ್ಲಿ ಏನು ನಿಮ್ಗೆ ಅಪ್ ಅಂಡ್ ಡೌನ್ಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಥವಾ ಏನು ಸ್ಟೆಬಿಲಿಟಿ ಬರ್ತಾ ಇದೆ ಜೂನ್ ತಿಂಗಳಲ್ಲಿ. ಓಕೆ, ಇದುವರೆಗೂ ಕರಿಯರ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀರಾ. ಇವಾಗ ಏನಾಗ್ತಾ ಇದೆ, ಸ್ಲೋ ಆಗಿ ನಿಮ್ಗೆ ಗ್ರೋತ್ ಆಗ್ತಾ ಇದೆ, ಸಡನ್ ಆಗಿ ಗ್ರೋತ್ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ನೀವು ಎಫರ್ಟ್ ಏನೋ ಹಾಕಿದ್ದೀರಾ, ತುಂಬಾ ಎಫರ್ಟ್ ಹಾಕಿದ್ದೀರಾ. ಯಾವ ಮಟ್ಟಕ್ಕೆ ಎಫರ್ಟ್ ಹಾಕಿದ್ದೀರಾ ಅಂತಂದ್ರೆ ಇವಾಗ ನಿಮ್ಗೆ ಒಂದು ಸರ್ಟನ್ ಟೈಮಲ್ಲಿ ನಿಮ್ಗೆ ಅನಿಸ್ತಾ ಇತ್ತು, ಆಯ್ತು ನನ್ನ ಕಡೆಯಿಂದ ನಾನು ಎಲ್ಲ ಮಾಡಿದ್ದೀನಿ ಪ್ರಯತ್ನವನ್ನ, ಇವಾಗ ನಾನು ಏನಂತಂದ್ರೆ ದೇವ್ರ ಮೇಲೆ ಬಿಟ್ಬಿಡೋಣ ಅನ್ನೋಂಥ ಭಾವನೆ ನಿಮ್ಗೆ ಬಂದ್ಬಿಟ್ಟಿತ್ತು. ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ. ಒಂದ್ ಹೇಳ್ಬೇಕಂತಂದ್ರೆ ನೀವು ಏನ್ ಎಫರ್ಟ್ ಹಾಕಿದ್ರಿ, ನಿಮ್ಮ ಕರಿಯರ್ಗೆ ಏನ್ ಕೊಟ್ಟಿದ್ದೀರಾ, ನಿಮ್ಮ ಜಾಬ್ ಇರ್ಬೋದು, ಅಲ್ಲಿ ನೀವು ತುಂಬಾ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡುವಂತದ್ದು, ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ರೆಕಗ್ನೈಸೇಷನ್ ಸಿಗದೆ ಇರುವಂತದ್ದು. ನೀವು ನಿಮ್ಮ ವರ್ಕ್ ಅಲ್ಲಿ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀರಾ, ಆದ್ರೂ ಕೂಡ ನಿಮ್ಮನ್ನ ಯಾರು ಹೊಗಳ್ತಾ ಇಲ್ಲ, ನಿಮ್ಮನ್ನ ಯಾರು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಮತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವೇನು ಬೇರೆ ಬೇರೆ ಅಪಾರ್ಚುನಿಟಿನ ತಗೋಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹೋಗ್ತಾ ಇದ್ರಿ, ಅಲ್ಲಿ ನಿಮ್ಗೆ ಸಕ್ಸಸ್ ಆಗದೆ ಇರುವಂತದ್ದು.
ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಆಕ್ಚುಲಿ ಅಂತಂದ್ರೆ ಸ್ಲೋಲಿ ನಿಮ್ಮ ಆ ಒಂದು ವರ್ಕ್ ಅಲ್ಲಿ ಕರಿಯರ್ ಅಲ್ಲಿ ಗ್ರೋತ್ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ನೀವು ನಿಮ್ಮ ಮೇಲೆ ನೀವು ಕೆಲಸ ಮಾಡಿದೀರಾ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವೊಂದ್ ಸಾರಿ ಏನಾಗುತ್ತೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇರುತ್ತೆ, ಎಲ್ಲಾನು ಇರುತ್ತೆ, ನೀವು ಎಕ್ಸ್ಪರ್ಟ್ ಇರ್ತೀರಾ, ಎಲ್ಲ ಇದ್ದಾಗನು ನೀವು ಹಿಂದೆ ಎದಕ್ ಉಳ್ಕೋತೀರಾ ಅಂತಂದ್ರೆ, ನೀವು ಮಾತ್ರ ಅಲ್ಲ ಜನರಲ್ ಆಗಿ ನಾನು ಹೇಳುವಂತದ್ದು, ಪ್ರೆಸೆಂಟ್ ಸಿಚುವೇಶನ್ ಏನು ಸ್ಕಿಲ್ಸ್ ಬೇಸ್ಡ್ ವರ್ಕ್ ಇದೆ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ, ನಿಮ್ಮ ವರ್ಕ್ ಅಲ್ಲಿ ನೀವು ಏನು ಸ್ಕಿಲ್ಸ್ಗೆ ಒಂದು ವ್ಯಾಲ್ಯೂ ಕೊಡ್ಬೇಕು, ಏನ್ ಕಲಿಬೇಕು, ಅದನ್ನ ಕಲ್ತು ಇವಾಗ ಏನ್ ಮಾಡ್ತಾ ಇದ್ದೀರಾ, ಸಕ್ಸಸ್ಗೆ ಒಂದು ಸ್ಟೆಪ್ ಅನ್ನ ಮುಂದೆ ತಗೊಂಡಿದ್ದೀರಾ. ಓಕೆ, ನಿಮ್ಗೆ ಪ್ರೋಗ್ರೆಸ್ ಸಿಗ್ತಾ ಇದೆ. ಇದರಿಂದಾಗಿ ಮೇ ಬಿ ನೀವು ನಿಮ್ಮ ಮನೆಯವರಿಂದ ದೂರ ಇರಬಹುದು, ಎಲ್ಲೋ ಒಂದ್ ಕಡೆ ಕಲೀಲಿಕ್ಕೆ ಏನೋ ಕೋರ್ಸ್ ಮಾಡ್ಬೇಕು ಅಂತ ಹೇಳಿ ದೂರ ಹೋಗಿರುವಂತದ್ದು. ಎಫರ್ಟ್ ಹಾಕ್ತಾ ಇದ್ದೀರಾ, ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ರಿಸಲ್ಟ್ ಬರುತ್ತೆ ನಿಮ್ಗೆ. ಓಕೆನಾ? ಹಾಗಿದ್ರೆ ನಿಮ್ಮ ರಿಲೇಶನ್ಶಿಪ್ ವೈಸ್ ನೋಡೋಣ ಏನಿದೆ ಅಂತ ಹೇಳಿ. ಬರುವಂತ ದಿನಗಳು ಕರ್ಕ ರಾಶಿಯವರ ರಿಲೇಶನ್ಶಿಪ್ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಏನಿದೆ ಅಂತ ಹೇಳಿ ನೋಡೋಣ. ಓಕೆ, ಯಾರೋ ನಿಮ್ಗೆ ಏನೋ ಮಾತಾಡಿದ್ದಾರೆ, ನಿಮ್ಮ ಪರ್ಸನ್ ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ನಿಮ್ ಮನಸ್ಸು ನೋಯೋ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಮನಸ್ಸನ್ನೇ ನೊಂದ್ಕೊಂಡಿದ್ರಿ, ಅವ್ರ ಜೊತೆಗೆ ಮಾತ್ ಬಿಟ್ಟಿದ್ರಿ, ಏನೋ ನಿಮ್ಗೆ ಡಿಪ್ರೆಷನ್ ಅಲ್ಲಿ ಹೋಗಿದ್ರಿ, ಮಾತಾಡ್ತಾ ಇದ್ದಿಲ್ಲ ಯಾರ ಜೊತೆಗೂ, ಯಾರಿಗೆ ಏನ್ ಮಾಡಿದ್ರೆ ಏನಾಗೋದಿದೆ ಅನ್ನೋ ಅಂತ ಸ್ಥಿತಿಗೆ ನೀವು ಬಂದ್ಬಿಟ್ಟಿದ್ರಿ. ಓಕೆ, ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಡಿಪ್ರೆಷನ್, ನಿಮ್ಮ ಸ್ಟ್ರೆಸ್ ಏನಿದೆ ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಏನು ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ, ಯಾರೋ ನಿಮ್ಗೆ ಅವಹೇಳನ ಮಾಡುವಂಥದ್ದು, ಇನ್ಸಲ್ಟ್ ಮಾಡುವಂಥದ್ದು, ಹೇಗೋ ಮಾತಾಡುವಂಥದ್ದು, ನಿಮ್ಗೆ ಇದೆಲ್ಲ ಸರಿ ಅನಿಸ್ತಾ ಇದ್ದಿಲ್ಲ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ತುಂಬಾ ತುಂಬಾ ಚೆನ್ನಾಗಿ ರಿಕವರಿ ಆಗ್ತಾ ಇದೆ. ನೀವು ನಿಮ್ಮ ಒಂದು ಸ್ಟ್ರೆಸ್ ಮತ್ತೆ ನಿಮ್ಮ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಅದ್ರ ಮೇಲೆ ವರ್ಕ್ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ, ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ಅಷ್ಟೇ ನೀವು ಪ್ರಾಪರ್ ಆಗಿ ನಿಮ್ಮ ರಿಲೇಶನ್ಶಿಪ್ ಮೇಲೇನು ವರ್ಕ್ ಮಾಡ್ತಾ ಇದ್ದೀರಾ. ತುಂಬಾ ಕಮಿಟ್ಮೆಂಟ್ ಬರ್ಲಿಕ್ಕೆ ಹೋಗ್ತಾ ಇದೆ, ಒಂದು ಪ್ರಾಸ್ಪರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ, ಒಂದು ಹಾರ್ಮನಿ, ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡಿಲಿಕ್ಕೆ ಹೋಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಯಾವುದೇ ಕಾರಣಕ್ಕೂ ಪರ್ಸನಲ್ ರೀಡಿಂಗ್ ಅಂದ್ರೆ ನಿಮ್ಗೆ ನಾನು ವೀಕ್ಲಿ ರೀಡಿಂಗ್ ಮಾಡುತ್ತೇನಲ್ವಾ, ಒಂದ್ಸಾರಿ ಚೆಕ್ಔಟ್ ಮಾಡಿ ಏನಿದೆ ಅಂತ ಹೇಳಿ. ಹಾಗಿದ್ರೆ ಓವರ್ ಆಲ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ ನೋಡೋಣ. ಓಕೆ, ಮೆಸೇಜ್ ಬಂದಿದೆ, ನೋಡೋಣ ಏನಿದೆ ಅಂತ ಹೇಳಿ. ನೋಡಿ, ನಿಮ್ಗೆ ಫಸ್ಟ್ ಆಫ್ ಆಲ್ ಫ್ಯಾಷನ್ ಅಬೌಟ್ ಲವ್ ಬಗ್ಗೆ ಬಂದಿತ್ತು. ಇಲ್ಲಿನೂ ಕೂಡ ಸ್ವಲ್ಪ ಏನ್ ಪ್ರಾಬ್ಲಮ್ ನಡೀತಾ ಇತ್ತು, ಆಕ್ಚುಲಿ ಪ್ರಾಬ್ಲಮ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇತ್ತು, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ. ಇಲ್ಲಿನೂ ಕೂಡ ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಎದಕ್ಕೆ ಇದನ್ನ ಹೇಳ್ತಾ ಇದ್ದೇನೆಂದ್ರೆ, ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ನಿಮ್ಮ ಲೈಫಲ್ಲಿ ಹಾರ್ಮನಿ ತಗೊಂಡ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನು ಇಂಬ್ಯಾಲೆನ್ಸ್ ಸಿಚುವೇಶನ್ ನಡೀತಾ ಇದೆ ಲೈಫಲ್ಲಿ ರಿಲೇಶನ್ಶಿಪ್ ವೈಸ್, ಎಸ್ಪೆಷಲಿ ರಿಲೇಶನ್ಶಿಪ್ ವೈಸ್, ಅದನ್ನ ನೀವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಕಾನ್ಫ್ಲಿಕ್ಟ್ ಏನ್ ನಡೀತಾ ಇದೆ ಅದರಿಂದ ಹೊರಗಡೆ ಬರಬೇಕು. ಡಿಟ್ಯಾಚ್ಮೆಂಟ್ ಇಂದ ಅಟ್ಯಾಚ್ಮೆಂಟ್ ಕಡೆ ಹೋಗ್ಬೇಕು, ಕ್ಲೋಸ್ನೆಸ್ ಕಡೆ ಹೋಗ್ಬೇಕು. ಕೆಲವೊಂದ್ ಸಾರಿ ಎಲ್ಲ ಚಾಯ್ಸಸ್ ನಾವು ಅನ್ಕೊಂಡ್ ರೀತಿ ಇರೋದಿಲ್ಲ. ಓಕೆ, ಬಟ್ ಯಾವುದು ನಮ್ಮ ಭಾಗಕ್ಕೆ ಬಂದಿರುತ್ತೆ, ಅಟ್ಲೀಸ್ಟ್ ಆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಾವು ಹಾರ್ಡ್ ವರ್ಕ್ ಮಾಡಿ ನಮ್ಮಂತೆ ನಾವು ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಪ್ರಯತ್ನ ಆದ್ರೂ ಮಾಡ್ಬೇಕು. ಆಗತ್ತೆ, ಎಲ್ರಿಗೂ ಅವ್ರವ್ರದೇ ಆದಂತ ಲವ್ ಪಾರ್ಟ್ನರ್ ಸಿಗೋದಿಲ್ಲ, ತುಂಬಾ ಕಡಿಮೆ. ತುಂಬಾ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಇಲ್ಲ, ತುಂಬಾ ಕಡಿಮೆ ಇರುತ್ತೆ. ಬಟ್ ಏನಿದೆ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಗುಣ, ಆ ಫ್ಯಾಷನ್ ಫಸ್ಟ್ಗೆ ಬಂತು, ಆ ಫ್ಯಾಷನ್ ಅನ್ನ ನಾವು ತಗೊಂಡ್ ಬರ್ಬೇಕು. ಡಿಸಿಷನ್ ತಗೊಳ್ಳೋದ್ರಲ್ಲಿ ಹಿಂಜರಿಕೆ ಬೇಡ. ಯಾವುದೇ ರೀತಿ ನಿಮ್ಗೆ ಡಿಸಿಷನ್ ಏನಾದ್ರೂ ತಗೊಳ್ತಾ ಇದ್ದೀರಾ ಅಲ್ಲಿ ಹೆಸಿಟೇಷನ್ ಬೇಡ.
ಕರೆಕ್ಟಾಗಿ ಡಿಸಿಷನನ್ನು ತಗೊಳ್ಳಿ ಅನ್ನುವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಇದ್ರ ಕಡೆ ಅಬ್ಸರ್ವ್ ಮಾಡಿ, ಗೈಡೆನ್ಸ್ ಕಡೆ ಅಂತ ಹೇಳ್ತಾ, ಸೊ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ತಿಳಿಸಿ, ಎಷ್ಟು ರೆಸೊನೇಟ್ ಆಯಿತು ಅಂತ ಹೇಳಿ. ಹಾಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.